Last week, let us see what we learned last week. ಸೊ ಕಳೆದ ವಾರ ನಾವು ಯಾವ ಒಂದು ವಿಷಯದ ಕುರಿತು ನಾವು ಮಾತನಾಡಿದ್ವಿ ಅದರ ವಿಷಯದಲ್ಲಿ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. So far we have been learning special relationship with God, and that relationship, it is revealed through God making covenant. The eternal Creator, He is making a covenant with the humanity, with the creation He made. ಈ ಒಂದು ಸೀರೀಸ್ ಅನ್ನ ನಾವು ಕಲಿತಾ ಇದ್ದೇವೆ. ಅದೇನೆಂದ್ರೆ ದೇವರೊಟ್ಟಿಗೆ ಇರುವ ವಿಶೇಷವಾದ ಸಂಬಂಧ ಎಂದು. ಸೊ ಆ ಸಂಬಂಧ ಯಾವ ರೀತಿ ನಾವು ನೋಡ್ತೀವಿ ಅಂದ್ರೆ ದೇವರು ಅನೇಕ ಒಂದು ದೇವ ಜನರ ಜೊತೆ ಅವರು ಮಾಡಿಕೊಳ್ಳುವ ಒಂದು ಒಪ್ಪಂದವಾಗಿದೆ. God is making covenant with His people because He wants His people to acknowledge Him as God. ಅದೇ ರೀತಿಯಾಗಿ ದೇವರು ಮನುಷ್ಯರೊಟ್ಟಿಗೆ ಅವರು ಒಂದು ಒಡಂಬಡಿಕೆಯನ್ನ ಮಾಡ್ತಿದ್ದಾರೆ. ಏಕೆಂದ್ರೆ ದೇವರು ಮನುಷ್ಯರ ಒಂದು ಸಂಬಂಧ ಮತ್ತೆ ಮನುಷ್ಯರೊಟ್ಟಿಗೆ ಪ್ರೀತಿಯನ್ನ ಬಯಸುವ ದೇವರಾಗಿರ್ತಾನೆ. And then we will be asking, why is this covenant needed? Because the covenant is very much needed because we need to have this obedience to God. ಸೊ ಈ ಒಂದು ಒಡಂಬಡಿಕೆ ತುಂಬಾ ಮುಖ್ಯವಾದದ್ದು. ಏಕೆಂದ್ರೆ ಇದರ ಮುಖಾಂತರ ನಾವು ದೇವರಿಗೆ ವಿಧೇಯರಾಗಿ ನಾವು ಜೀವಿಸ್ತೇವೆ. Now as we read Exodus, we can see that they multiplied so much in Egypt. The Israelites who were in Egypt, okay, till this point they are very free. They didn't have any labor on them because Joseph was on the throne and Joseph was showing favor to these people. ಸೊ ಒಬ್ಬ ವ್ಯಕ್ತಿ ನಾವು ನೋಡ್ಬೋದು, ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋದ, ಈಜಿಪ್ಟ್ಗೆ ಹೋಗೋದನ್ನ ನಾವು ನೋಡ್ತೀವಿ. ಯೋಸೇಫನು ಅವನ ಮುಖಾಂತರ ಅನೇಕ ಜನರು ಅಲ್ಲಿ ಅಂದ್ರೆ ಅನೇಕ ಜನ ಉತ್ಪತ್ತಿ ಆಗೋದನ್ನ ನಾವು ನೋಡ್ತೇವೆ. ಆ ಜನಗಳ ಮೇಲೆ ಯಾವುದೇ ರೀತಿಯಾದ ಒಂದು ತೊಂದರೆ ಯಾರ ರಾಜರು ಕೂಡ ಮಾಡೋದಿಲ್ಲ. ಯಾಕೆಂದ್ರೆ ಯೋಸೇಫನು ಒಬ್ಬ ರಾಜನಾಗಿ ಅಲ್ಲಿರ್ತಾನೆ. ಅಲ್ಲಿವರೆಗೂ ಅವರೆಲ್ಲರೂ ಹೇಗಾಗಿದ್ರು, ಇಸ್ರಾಯೇಲರ ಮಕ್ಕಳುಗಳು ಎಲ್ಲ ಸಮಾಧಾನವಾಗಿದ್ರು, ಯಾವುದೇ ತೊಂದರೆ ಇರಲಿಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿ ಅಲ್ಲಿದ್ರು. But right before that Joseph dies. ಸೊ ಆ ಸಮಯದಲ್ಲಿ ಯೋಸೇಫನು ಸತ್ತು ಹೋಗ್ತಾನೆ ಆ ಜಾಗದಲ್ಲಿ. So now when Joseph is being buried in a coffin and he is no more, a new king arises to power. ಸೊ ಆ ಯೋಸೇಫನು ಸತ್ತಾಗ ಹೊಸ ಒಬ್ಬ ರಾಜನ್, ಈಗ ಒಬ್ರು ರಾಜ ಸತ್ರೆ ಇನ್ನೊಬ್ರು ರಾಜ ಬರ್ತಾರಲ್ಲ, ಆ ರೀತಿ ಈ ರಾಜನು ಹೋದ ತಕ್ಷಣ ಇನ್ನೊಬ್ಬ ರಾಜನ ಉತ್ಪತ್ತಿ ಆಗೋದನ್ನ ನಾವು ನೋಡ್ತೇವೆ. And this is where the story gets very serious. And what happens, till at that point is the Israelites who were having freedom, they were subjected to oppression. ಸೊ ಇಸ್ರಾಯೇಲರು ಯೋಸೇಫನ್ ಇರೋ ತನಕ ಎಲ್ಲಾ ರೀತಿಯಾದ ಸಮಾಧಾನವಾಗಿದ್ರು. ಆದ್ರೆ ಇವಾಗ ನಿಜವಾದ ಕತೆ ಏನಾಗುತ್ತೆ ಅಂದ್ರೆ, ಇವಾಗ ಹೊಸ ರಾಜನು ಬರ್ತಾ ಇದ್ದಾನೆ. ಆ ರಾಜನು ಇವ್ರಿಗೆ ತುಂಬಾ ಕಿರುಕುಳ ಕೊಡೋದು, ಕಷ್ಟವನ್ನ ಕೊಡೋದನ್ನ ನಾವು ಇನ್ನು ಮುಂದೆ ಕಥೆಯಲ್ಲಿ ನೋಡ್ತೇವೆ. Because the Bible says very clearly, the king who is now in power, he did not know Joseph. ಏಕೆಂದ್ರೆ ಆ ಒಂದು ಸತ್ಯವೇದದಲ್ಲಿ ನೋಡ್ಬೋದೇನಂದ್ರೆ, ಹೊಸದಾಗಿ ಬಂದ ಒಂದು ರಾಜನಿಗೆ ಯೋಸೇಫನ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. See, the verse, the new king says, look, the Israelite people are more numerous and are more powerful than we are. So come, let us deal shrewdly, let us deal harshly with them. ಸೊ ಹೊಸ ರಾಜನ ಏನ್ ಅನ್ಕೋತಾನೆ, ಈ ಜನರು ತುಂಬಾ ಜಾಸ್ತಿ ಆಗ್ತಾ ಇದಾರೆ ನಮ್ಮ ದೇಶದಲ್ಲಿ, ಹೇಗಾದ್ರೂ ಮಾಡಿ ಇವ್ರನ್ನೆಲ್ಲ ನಾನು ನಾಶ ಮಾಡ್ಬೇಕು ಅಂತ ಒಂದು ಹೊಸ ಒಂದು ರೂಲ್ಸ್ ಅನ್ನ ಒಂದು ರಾಜನು ತರ್ತಾನೆ ಆ ದೇಶದ ಮೇಲೆ. And this is where it is getting more intense. And what happens because of this, because the Israelites kept growing and multiplying, because of God's promise being fulfilled, God's covenant being fulfilled, the people who were in opposition, they were being like very angry and they were being very hatred. They show hatred towards Israelites people through the form of oppression. ಸೊ ಯಾವ ರೀತಿ ನಾವು ನೋಡ್ಬೋದು, ದೇವರು ಅವತ್ತು ಅಬ್ರಹಾಮನಿಗೆ ಹೇಳಿದ್ರು ಏನಂದ್ರೆ, ನಿನ್ನ ಜನಾಂಗವನ್ನ ನಾನು ಲೆಕ್ಕವಿಲ್ಲದಷ್ಟು ನಕ್ಷತ್ರಕ್ಕಿಂತ ಹೆಚ್ಚಾಗಿ ಮರಳಿಗಿಂತ ಹೆಚ್ಚಾಗಿ ನಾನು ಮಾಡ್ತೀನಿ. ಆ ರೀತಿ ಎಲ್ಲಿ ನೋಡ್ತಾ ಇದೀವಿ ಇವಾಗ, ಈಜಿಪ್ಟ್ ನಲ್ಲಿ ಆತನ ಜನರು ಎಲ್ಲರೂ ಇರೋದನ್ನ ನೋಡ್ತಾ ಇದೀವಿ ನಾವು. ಅನೇಕ ಒಂದು ಜನಾಂಗವಲ್ಲಿ ಇರೋದ್ರಿಂದ ಅವ್ರಿಗೆ ಇನ್ನು ಮುಂದೆ ಹೊಸ ರಾಜನು ನೋಡಕ್ ಇಷ್ಟಪಡ್ತೀನಿ. ಈ ಜನರು ಹೆಚ್ಚು ಇಲ್ಲಿರಬಾರ್ದು, ಇವ್ರನ್ನ ಹೇಗಾದ್ರೂ ಮಾಡಿ ನಾವು ಇವ್ರನ್ನ ನೋವುಪಡಿಸ್ಬೇಕು, ಮತ್ತೆ ಇವ್ರಿಗೆ ಹೇಗಾದ್ರೂ ಇವರ ಒಂದು ಲೆಕ್ಕವನ್ನ ನಾನು ಕಮ್ಮಿ ಮಾಡ್ಬೇಕು. ಆದ್ರೆ ದೇವ್ರ ಚಿತ್ತ ಏನು, ಇನ್ನು ನೀವು ಅನೇಕ ಜನಾಂಗಗಳು ಆಗ್ತಿರೋ ಅನ್ನೋದು ದೇವ್ರ ಚಿತ್ತ. ಈ ರಾಜನು ಹೇಗಾದ್ರೂ ಮಾಡಿದನ್ನ ನಾನು ಕಮ್ಮಿ ಮಾಡ್ಬೇಕು, ಹೇಗಾದ್ರೂ ಮಾಡಿದನ್ನ ನಾಶ ಮಾಡ್ಬೇಕು ಅಂತ ಈ ಹೊಸ ರಾಜನಾಗಿ ಅವನೆಲ್ಲವನ್ನು ಯೋಚಿಸ್ತಾ ಇದ್ದಾನೆ. So now the king, who is that Pharaoh, now he is decreeing, now he is issuing a notice, and what does it say? To kill every boy child. ಸೊ ಈ ಒಂದು ರಾಜನು ಏನು ಒಂದು ಹೊಸ ಒಂದು ಆಜ್ಞೆ ತರ್ತಾನೆ ಅಂದ್ರೆ, ಅಲ್ಲಿ ಹುಟ್ಟಿರೋ ಎಲ್ಲಾ ಗಂಡು ಮಕ್ಕಳನ್ನ ಏನ್ ಮಾಡ್ಬೇಕು, ಕೊಲೆ ಮಾಡಿಸ್ಬೇಕು ಅಂತ ಒಂದು ಆಜ್ಞೆಯನ್ನ ರಾಜನು ತರ್ತಾನೆ. But if it is a girl, let her live.
ಸೊ ಅದು ಹುಡುಗಿ ಆಗಿದ್ರೆ ಅದನ್ನ ಅದನ್ನ ಕೊಲೆ ಮಾಡೋದು ಬೇಡ, ಆದ್ರೆ ಹುಡುಗ ಮಾತ್ರ ಕೊಲೆ ಮಾಡ್ಬೇಕು ಅಂತ See, ಈ ರಾಜ. all these things God is pointing us towards the minute things we should concentrate, because they are trying to stop God's promises. Because when they kill all boy child, they won't be able to multiply as descendants, as a huge nation. So that's why they had to put an end to this thing. ಸೊ ಇದನ್ನ ನಾವು ಚೆನ್ನಾಗಿ ಗ್ರಹಿಸ್ಬೇಕು. ಏನಂದ್ರೆ ದೇವರ ಚಿತ್ತವೇನಿತ್ತು, ನನ್ನ ಜನಾಂಗವು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅನ್ನೋದು. ಇವಾಗ ಗಂಡ್ ಮಕ್ಳನ್ನೆಲ್ಲ ನಾವು ಕೊಲೆ ಮಾಡಿದಾಗ ಏನಾಗುತ್ತೆ, ಜನಾಂಗ ಕಮ್ಮಿ ಆಗ್ತಾ ಇರುತ್ತೆ, ಇನ್ನ ಮತ್ತೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಜನಾಂಗನ ನಾನು ಕಮ್ಮಿ ಮಾಡ್ಬೇಕು ಅನ್ನೋದು ರಾಜನ ಚಿತ್ತವಾಗಿತ್ತು. ಆದ್ರೆ ದೇವ್ರ ಚಿತ್ತ ನನ್ನ ಜನಾಂಗ ಇನ್ನೂ ದೊಡ್ಡದಾಗಿ ಬೆಳಿಬೇಕು, ಈ ದೇಶದ ತುಂಬಾ ನನ್ನ ಜನಾಂಗ ಇರ್ಬೇಕು ಅನ್ನೋದು ದೇವರ ಚಿತ್ತವಾಗಿರ್ತದೆ. And see, everyone is starting to get afraid. Everyone cannot, all the people, all the Israelites, they were starting to question God and His covenant. ಸೊ ಇಸ್ರಾಯೇಲ್ ಜನರಿಗೆ ಏನಾಯ್ತು ಅಂದ್ರೆ, ದೇವರು ನಮಗೆ ಕೊಟ್ಟಿರೋ ಒಡಂಬಡಿಕೆಯನ್ನು ನಾವಿನ್ನೂ ಅಧಿಕವಾಗಿ ನಾವು ಜನಾಂಗ ಉತ್ಪತ್ತಿ ಆಗ್ಬೇಕು ಅಂತ. ಆದ್ರೆ ಇವಾಗ ಏನಾಗ್ತಿದೆ, ನಮ್ಮನ್ನೆಲ್ಲ ಅವ್ರು ಕೊಲೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಇವ್ರಿಗೆ ಇವಾಗ ಪ್ರಶ್ನೆ ಬರ್ತಾ ಇದೆ ದೇವ್ರ ಮೇಲೆ. ದೇವರ ಒಂದು ಚಿತ್ತ ಆ ರೀತಿ ಇತ್ತು, ಆದ್ರೆ ಈಗ ನಾವು ಅನುಭವಿಸ್ತಿರೋ ಒಂದು ಕಷ್ಟ ಈ ರೀತಿ ಇದೆಯಲ್ಲ ಅಂತ ಜನರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಇಸ್ರಾಯೇಲರಿಗೆ ಬರ್ತಾ ಇದೆ. So now, as we see, as these things are going on, go to the next chapter. You can read Moses' parents. Moses' mother was a Levite woman, and she married a Levite husband from the tribe of Levi. ಸೊ ಈ ಒಂದು ನಾವು ನೋಡ್ಬೋದು ಇವಾಗಿನಂದ್ರೆ ಮೋಶೆ ಆ ಸ್ಥಳದಲ್ಲಿ ಹುಟ್ಟಿರ್ತಾನೆ, ಮತ್ತೆ ಅವರ ತಂದೆ ತಾಯಿ ಕೂಡ ಅಲ್ಲಿ ಇರ್ತಾರೆ. ಲಿವಾಯಿ ಒಂದು ಮನೆತನದಲ್ಲಿ ಹುಟ್ಟಿರ್ತಾನೆ. Okay. So now what happens? And this mother, she is living at the very same place where this decree is, where Pharaoh is asking all the male child to be killed. ಸೊ ಅದೇ ಸ್ಥಳದಲ್ಲಿ ಒಂದು ಮೋಶೆಯ ತಾಯಿ ಅಲ್ಲೇ ಇರ್ತಾಳೆ. ಎಲ್ಲಿ ಆ ಒಂದು ರೂಲ್ಸ್ ಅಂದ್ರೆ ಒಂದು ಇತ್ತಂದಿರ್ತಾರೆ ರೂಲ್ಸ್ ನ, ದಟ್ ಗಂಡ್ ಮಕ್ಳನ್ನೆಲ್ಲ ಸಾಯಿಸ್ಬೇಕು ಅಂತ, ಆ ಜಾಗದಲ್ಲೇ ಈ ಒಂದು ಮೋಶೆಯ ತಾಯಿ ಕೂಡ ಇರ್ತಾಳೆ. And he's also saying how do they kill? They have to throw into the Nile river. ಆದ್ರೆ ಆ ಹುಟ್ಟಿದ ಮಗುನ ಹೇಗ್ ಸಾಯಿಸ್ಬೇಕು ಅಂತಲೂ ಕೂಡ ರಾಜನ ಹೇಳಿರ್ತಾನೆ. ಏನಂದ್ರೆ ಆ ಮಗುನ ಒಂದು ನೈಲ್ ಎಂಬ ಒಂದು ದೊಡ್ಡ ಒಂದು ನದಿ ಇರುತ್ತೆ ಆ ಜಾಗದಲ್ಲಿ, ಈಜಿಪ್ಟ್ ಅಲ್ಲಿ, ಅಲ್ಲಿ ಎಲ್ಲಾ ಗಂಡು ಮಕ್ಕಳನ್ನ ಅಲ್ಲಿ ಎಸಿಬೇಕು ಅಂತ ಒಂದು ವಿಜ್ಞಾಪನೆ ಮಾಡಿರ್ತಾರೆ. I mean, can you imagine the heart cry, the pain which the Israelites could have went through? So how can someone throw their very own child into a river? ದೇವರ ಪ್ರೀತಿಯಿಂದ ಸೃಷ್ಟಿ ಮಾಡಿರುವ ಈ ಒಂದು ಇಸ್ರಾಯೇಲ್ ಜನರ ಒಂದು ಕಷ್ಟ ಹೇಗಿತ್ತು ಯೋಚನೆ ಮಾಡ್ರಿ. ತನ್ನ ಮಕ್ಕಳನ್ನ ಅವರು ನೈಲ್ ನದಿಯಲ್ಲಿ ಹಾಕುವಾಗ. See, and this was the depth of suffering where the Israelite God's nation, the God's very own people went through. ಸೊ ಈ ಒಂದು ಕಷ್ಟಕರವಾದ ಒಂದು ಜೀವಿತವನ್ನ ಈ ಇಸ್ರಾಯೇಲ್ ಜನರು ಆ ಒಂದು ಈಜಿಪ್ಟ್ ದೇಶದಲ್ಲಿ ಅನುಭವಿಸಬೇಕಾಗಿತ್ತು. So and then what happens? Moses' mother, she prepares a basket. ಸೊ ಮುಂದೆ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂದ್ರೆ ಮೋಶೆಯ ತಾಯಿ ಒಂದು ಬಾಕ್ಸ್ ಸೃಷ್ಟಿ ಮಾಡ್ತಾರೆ. And it was a papyrus. Bible tells us it was a papyrus tree, and she made it as a basket. She places her baby in it. ಕನ್ನಡದಲ್ಲಿ ನೋಡುವಾಗ ಅದೇನಿದೆ ಅಂದ್ರೆ, ಅದೇ ನದಿ ಪಕ್ಕ ಒಂದು ಬೆಳೆದಿರುತ್ತಲ್ಲ, ಒಂದು ಅದ್ರಲ್ಲಿ ಎಣಿತಾರಲ್ಲ ಒಂದೊಂದ್ಸರಿ, ಸೊ ಅದ್ರಲ್ಲಿ ಮಾಡಿರೋ ಒಂದು ಬಾಸ್ಕೆಟ್ ಆಗಿರ್ತದೆ. ಆ ತಾಯಿ ಅದನ್ನ ಮಾಡ್ತಾಳೆ. She is taking that basket. She is with tears. I don't know what is going to happen to this baby. With tears, but with faith in God, she is leaving that basket in the Nile river. ಸೊ ಆ ತಾಯಿಗೆ ತುಂಬಾ ದುಃಖ ಅಲ್ವಾ. ಎಲ್ಲಾ ತಾಯಿಗೂ ತನ್ನ ಮಗುನ ಆ ಪರಿಸ್ಥಿತಿಲಿ ಆಗ್ಬೇಕು ಅಂದ್ರೆ ಯಾರಿಗೂ ಕೂಡ ಸಹಿಸಕ್ಕಾಗಲ್ಲ. ಆ ಒಂದು ನೋವಿನಲ್ಲಿ ಆ ಒಂದು ತಾಯಿ ತನ್ನ ಮಗುವನ್ನ ಬಾಸ್ಕೆಟ್ ಅಲ್ಲಿ ಹಾಕಿ ಆ ನದಿಯಲ್ಲಿ ಬಿಡುವುದನ್ನ ನಾವು ನೋಡ್ತೇವೆ. Even there, God is protecting Moses. ಸೊ ಯಾವ ರೀತಿ ದೇವರು ತನ್ನ ಒಡಂಬಡಿಕೆ ಮಾಡಿದ ಎಲ್ಲಾ ಒಂದು ವ್ಯಕ್ತಿಗಳನ್ನ ದೇವ್ರು ಕಾಪಾಡ್ಕೊಂಡು ಬಂದ್ರು, ಅದೇ ರೀತಿ ಈ ಒಂದು ಮಗುವನ್ನು ಕೂಡ ಕಾಪಾಡೋದನ್ನ ನಾವು ವಾಕ್ಯದಲ್ಲಿ ನೋಡ್ತೇವೆ. So this proves that Moses was a very important figure. ಸೊ ಇದು ನಮ್ಗೆ ಅರ್ಥ ಕೊಡುತ್ತದೆ. ಏನಂದ್ರೆ ಮೋಶೆ ಎಷ್ಟು ಒಂದು ಉತ್ತಮನಾದವನು, ಎಷ್ಟು ದೇವರ ಚಿತ್ತಕ್ಕೆ ಒಡಂಬಡಿಕೆಗೆ ವೃದ್ಧರಾಗಿರುವವನು ಅಂತ ನಮ್ಗೆ ದೇವರ ವಾಕ್ಯ ತೋರಿಸ್ತದೆ. And then as we read further, the Bible tells us that the Pharaoh's daughter, she came to bath. There she saw that child in a basket, takes the basket, and there she names that baby boy named as Moses, because Moses means she drawed him from water. ಇದು ತುಂಬಾ ಸುಂದರವಾದ ವಿಷಯ. ಏನಂದ್ರೆ ಆ ಒಂದು ರಾಜನ ಮಗಳು ಆ ನದಿ ಹತ್ರ ತೀರದಲ್ಲಿ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಆ ಒಂದು ಬಾಕ್ಸ್ ಅನ್ನ ನೋಡಿ ಅದನ್ನ ತೆರೆದು ನೋಡುವಾಗ ಅಲ್ಲೊಂದು ಮಗು ಇರುತ್ತೆ, ಗಂಡು ಮಗು. ಆ ಮಗುನ ಎತ್ಕೊಂಡು ಅವಳು ಅದನ್ನ ಹಾಗೆ ಬಿಡ್ಲಿಲ್ಲ. ಆದ್ರೆ ದೇವರ ಚಿತ್ತ ಯಾರ ಮೇಲಿತ್ತು? ಆ ಮಗು ಮೇಲಿತ್ತು. ಆತನ ಒಂದು ಚಿತ್ತವಿದೆ. ಆ ಮೋಶೆಯ ಮುಖಾಂತರ ಅನೇಕ ಕಾರ್ಯಗಳು ಇನ್ನೂ ನಡಿಬೇಕಾಗಿದೆ. ಹಾಗಾಗಿ ದೇವರು
ಆ ಒಂದು ರಾಜಕುಮಾರಿಯ ಹೃದಯದಲ್ಲಿ ಮಾತನಾಡಿ ಆ ಮಗುವನ್ನ ಎತ್ತುಕೊಂಡವಳು ಮೋಶೆ ಎಂದು ಆ ಮಗುಗೆ ಹೆಸರಿಡ್ತಾಳೆ. See, this is where the story gets very interesting. ತುಂಬಾ ಒಂದು ಇಂಟ್ರೆಸ್ಟ್ ಆದ ಒಂದು ಕತೆ ಇವಾಗ ನಾವು ನೋಡ್ತೇವೆ So, ಏನಂದ್ರೆ, and then what happens? Moses, from little boy, then Moses is growing up. ಸೊ ಚಿಕ್ಕ ವಯಸ್ಸಿನಲ್ಲಿದ್ದ ಮೋಶೆಯು ದೊಡ್ಡವನಾಗಿ ಬೆಳೀತಾ ಇದ್ದಾನೆ. And then where he is growing up in Egyptian palace with riches, with wealth, with abundance. He had servants, everything you could ask of. ಸೊ ಮೋಶೆ ಎಲ್ಲೋ ಬೆಳಿಬೇಕಾಗಿತ್ತು, ಆದ್ರೆ ಇವಾಗ ಮೋಶೆಯು ಒಂದು ಒಳ್ಳೆ ರಾಜನ ಮನೆಯಲ್ಲಿ, ಒಂದು ಸುಂದರವಾದ ಒಂದು ಅರಮನೆಯಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲಿತಾ ಈ ಒಂದು ಮಗು ಬೆಳೀತಾ ಇದೆ ಅವ್ರ ಮನೆಯಲ್ಲಿ. When Moses was walking around palace, ಆ ಒಂದು ಸುಂದರವಾದ ಅರಮನೆಯ ಸುತ್ತ ಅವನು ನಡೀತಾ ಇರುವಾಗ, so there he sees that the Israelites, his very own people, because he was a Hebrew, because his mother was a Levite woman, and what he sees that they are being tortured by Egyptian officials, and he's getting very furious. ಸೊ ಅಲ್ಲಿ ಅವನು ನಡ್ಕೊಂಡು ಓಡಾಡ್ತಾ ಇರುವಾಗ ನೋಡ್ತಾನೆ ಇಬ್ರು ವ್ಯಕ್ತಿಗಳು, ಇಸ್ರಾಯೇಲ್, ಈಜಿಪ್ಟ್ ಅವರಲ್ಲ, ಇಸ್ರಾಯೇಲ್, ಅವನ ಒಂದು ಸಂಬಂಧ ಇರುವಂತವ್ರು, ಅವನ ಜನಾಂಗದ ಸೇರಿದಂತವ್ರು ಇಬ್ರು ಅಲ್ಲಿ ಒಡೆದಾಡ್ಕೊಳ್ಳೋದನ್ನ ಅವನು ನೋಡ್ತಾನೆ. He kills that Egyptian officials who was torturing his very people. ಅಲ್ಲಿ ಈಜಿಪ್ಟ್ ಆ ಒಂದು ದೇಶದವರು ಮತ್ತೆ ಇವನ ಸ್ವಂತ ದೇಶದವರಾದ ಇಸ್ರಾಯೇಲ್ ಇಬ್ರು ಜಗಳ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಅವನಿಗೆ ಕೋಪ ಬರ್ತದೆ, ನನ್ನ ಜನಾಂಗದವ್ರನ್ನ ಇವನು ತೊಂದರೆ ಹಿಂಸೆ ಕೊಡ್ತಾ ಇದ್ದಾನೆ ಅನ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಇಸ್ರಾಯೇಲ್ ಅವ್ರನ್ನ ಸಾಯಿಸೋದಿಲ್ಲ, ಅವನು ಆ ದೇಶದ ಈಜಿಪ್ಟ್ ಅವ್ರನ್ನ ಅವನು ಕೊಲೆ ಮಾಡ್ತಾನೆ ಆ ಜಾಗದಲ್ಲಿ. So what happens? Somehow Moses comes to know, okay, what I did is wrong, and someone watched it. Moses was thinking no one saw it, but later Moses comes to know that someone actually watched it, and they threatened Moses. So what Moses had no chance. So he is fleeing from the very own Egyptian palace. ಸೊ ಮೋಶೆ ಆ ಒಂದು ಕೊಲೆ ಮಾಡ್ತಾನೆ. ಅವ್ನು ಅನ್ಕೋತಾನೆ ಯಾರು ನನಗೆ ಕೊಲೆ ಮಾಡಿದ್ದನ್ನು ನೋಡಿರೋದಿಲ್ಲ ಅಂತ ಅನ್ಕೊಳ್ತಾನೆ, ಆದ್ರೆ ಯಾರೋ ಒಬ್ರು ನೋಡಿರ್ತಾರೆ. ಅವಾಗ ಅವ್ನಿಗೆ ಅನ್ಸುತ್ತೆ, ನಾನೀಗ ಇಲ್ಲಿದ್ರೆ ನನ್ನ ರಾಜನು ನನ್ನ ಹಿಡಿದುಕೊಂಡು ನನ್ನನ್ನು ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಆ ಜಾಗದಿಂದ ಅವನು ಓಡ್ ಹೋಗ್ತಾನೆ ಬೇರೆ ದೇಶಕ್ಕೆ. See what is really amazing is God is even protecting Moses here. ಸೊ ಈ ಒಂದು ಸಮಯ ನಾನು ಇಲ್ಲಿ ಏನು ಸುಂದರವಾದ ಒಂದು ವಿಷಯ ನೋಡ್ಬೋದು ಅಂದ್ರೆ, ಇಲ್ಲಿ ಅವನು ಕೊಲೆ ಆಗ್ಬೋದಿತ್ತು, ರಾಜನಿಗೆ ಕೋಪ ಬಂದು ಆ ಮೋಶೆಗೆ ಸಾಯಿಸ್ಬೋದಿತ್ತು, ಆದ್ರೆ ದೇವರ ಒಂದು ಕೃಪೆ, ದೇವರ ಒಂದು ಸಂರಕ್ಷಣೆ ಇವನ ಮೇಲೆ ಇರೋದ್ರಿಂದ ಆ ಜಾಗದಲ್ಲೂ ಕೂಡ ಅವನು ಎಸ್ಕೇಪ್ ಆಗಿ ಬೇರೆ ಕಡೆ ಹೋಗೋದನ್ನ ನಾವು ನೋಡ್ತೇವೆ. As we see Moses now he is running to a wilderness desert. ಸೊ ಈ ಒಂದು ಮೋಶೆ ನಾವು ನೋಡ್ಬೋದು, ಅವನು ಒಂದು ಎಲ್ಲೋ ಒಂದು ಸುಂದರವಾದ ಒಂದು ಊರ್ಗ್ ಹೋಗ್ಲಿಲ್ಲ, ಎಲ್ಲ ಒಂದು ತನ್ನ ಅರಮನೆ ಎಲ್ಲ ಬಿಟ್ಟು ಈಗ ಎಲ್ಲಿ ಹೋಗ್ತಿದ್ದಾನೆ ಅಂದ್ರೆ ಮರುಭೂಮಿ, ಏನು ಇರೋದಿಲ್ಲ ಅಲ್ಲಿ, ನೀರು ಇರೋದಿಲ್ಲ, ಮರ ಗಿಡ ಎಂತದಿಲ್ಲ ಅಂತ ಒಂದು ಮರುಭೂಮಿಗೆ ಆ ಮೋಶೆ ಓಡೋಗೋದನ್ನ ನಾವು ನೋಡ್ತೇವೆ. And then when he flees to desert, he marries a woman named Zipporah. ಸೊ ಆ ಒಂದು ಮರುಭೂಮಿಗೆ ಹೋಗಿ ಅಲ್ಲಿ ಒಬ್ಬ ಜಿಪೋರ ಎಂಬ ಒಂದು ಹೆಂಗಸನ್ನ ಅವನು ಮದುವೆ ಆಗ್ತಾನೆ. He has children. ಸೊ ಅವನಿಗೆ ಅನೇಕ ಮಕ್ಕಳುಗಳು ಸಂತಾನ ಆಗೋದನ್ನ ನಾವು ನೋಡ್ತೇವೆ. See, it's a very important verse. So that's chapter 2 verses 23. ವಿಮೋಚನೆ ಕಾಂಡ 2:23 ವಚನ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟು ಕೆಲಸಕ್ಕೆ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು, ಆ ಗೋಳು ದೇವರಿಗೆ ಮುಟ್ಟಿತು. See, till at this point, the Israelites, they might have been thinking Moses as one of Egyptians, but they didn't know that Moses was his very own people. ಸೊ ಇಷ್ಟು ದಿನ ಅವರಿಗೆ ಗೊತ್ತಿರ್ಲಿಲ್ಲ ಮೋಶೆ ಕೂಡ ನಮ್ಮ ಜನಾಂಗದವನೇ ಅಂತ. ಆದ್ರೆ ಇವಾಗ ಅವ್ರಿಗೆ ಗೊತ್ತಾಯ್ತು, ಇವನು ಈಜಿಪ್ಟ್ ಅವನಲ್ಲ, ಅವನು ರಾಜನ ಮನೆಯಲ್ಲಿ ಬೆಳೆದ್ರು ಕೂಡ ಅವನು ಈಜಿಪ್ಟ್ ದೇಶಕ್ಕೆ ಸೇರಿದವನಲ್ಲ, ಇವನು ನಮ್ಮ ಇಸ್ರಾಯೇಲ್ ಜನಾದವನು ಅಂತ ಜನರಿಗೆ ಇವಾಗ ಗೊತ್ತಾಯ್ತು. See how beautifully this verse says, and God remembered his covenant with Abraham, Isaac and Jacob. ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನ ನಾವು ನೋಡ್ಬೋದೇನಂದ್ರೆ, ಅಬ್ರಾಹ್ಮನ ಜೊತೆ ಮಾಡಿಕೊಂಡ ಒಡಂಬಡಿಕೆ, ಇಸಾಕನ ಜೊತೆ ಮಾಡಿಕೊಂಡ ಒಡಂಬಡಿಕೆ, ಯಾಕೋಬನೊಟ್ಟಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನ. So even as we are in this covenant with a special relationship with God, through the faith we have, God wants to tell us that He always remembers us. He is not a God who forgets, but He always remembers. ದೇವರು ಅವರೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ ಅಲ್ಲ, ದೇವರು ನಮ್ಮೊಟ್ಟಿಗೆ ಕೂಡ ದೇವರು ಒಡಂಬಡಿಕೆ ಮಾಡ್ಕೊಳ್ಳೋದೇನಂದ್ರೆ, ನಮ್ಮನ್ನ ಯಾವತ್ತೂ ದೇವರು ಮರೆಯೋದಿಲ್ಲ, ಮತ್ತೆ ದೇವರು ಅವರನ್ನ ಕೈ ಬಿಡದ ದೇವರು ನಮ್ಮನ್ನು ಕೂಡ ಕೈ ಬಿಡುವುದಿಲ್ಲ. And this is where God's name, His very own name, is being revealed to Moses. ಸೊ ದೇವರ ಒಂದು ಸ್ವಶಕ್ತಿ, ದೇವರು ಯಾರು ಅಂತ ಈ ಮೋಶೆಗೆ ತಿಳಿಯುವ ಒಂದು ಕಥೆ ನಾವು ಇಲ್ಲಿ ನೋಡ್ತೇವೆ. Till at that point, God wasn't addressed, or God didn't tell to anyone of His original name. ಸೊ ಇಲ್ಲಿವರೆಗ ದೇವರು ಆತನ ಹೆಸರನ್ನ ಕೂಡ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ಆತನು ಏನು ಅಂತ. ಆದ್ರೆ ದೇವರ ಶಕ್ತಿ ಅಲ್ಲಿತ್ತು, ದೇವರ ಒಂದು
ಚಿತ್ತ ಅಲ್ಲಿ ನಡೀತಾ ಇತ್ತು. ಆದ್ರೆ ದೇವರ ಕುರಿತು ಯಾವತ್ತೂ ಕೂಡ ದೇವರು ಯಾರಿಗೂ ಕೂಡ ಹೇಳ್ಕೊಂಡಿರ್ಲಿಲ್ಲ. See, and when we look at chapter 3, verse 6, we read that he said further, I am the God of your father, the God of Abraham, the God of Isaac, and the God of Jacob. And Moses hid his face, for he looked at God. ದೇವರು ಹೇಳ್ತಾ ಇರೋದು ಮೋಶೆಗೆ ಏನಂದ್ರೆ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಆದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. So what is happening here? God is appearing to Moses in a burning bush. ಸೊ ದೇವರು ಯಾವ ರೀತಿ ತನ್ನ ಸ್ವರೂಪವನ್ನ ಮೋಶೆಗೆ ತೋರಿಸ್ಕೊಳ್ತಾ ಇದ್ದಾರೆ ಅಂದ್ರೆ, ಒಂದು ಉರಿಯುತ್ತಿರುವ ಒಂದು ಪೊದೆಯ ಒಂದು ರೀತಿಯಲ್ಲಿ ದೇವರು ಆತನೊಟ್ಟಿಗೆ ಮಾತನಾಡುವುದನ್ನ ನಾವು. Okay, now I want you to answer this. Okay, now think a paper. ಸೊ ಒಂದು ಪೇಪರ್ ನೀವು ನನ್ಗೆ ಉತ್ತರ ಹೇಳ್ಬೇಕು. ಒಂದು ಪೇಪರ್ ನೀವು ನೆನ್ಸ್ಕೊಳ್ರಿ. If a paper is, if it is mashed, if it is burnt, what will be left? ಸೊ ಒಂದು ಈ ಪೇಪರ್ ನೀವೇನಾದ್ರೂ ಮ್ಯಾಚ್ ಬಾಕ್ಸ್ ತಗೊಂಡು ಅದಕ್ಕೆ ಹತ್ತಿಸ್ಬಿಟ್ರೆ ಏನ್ ಉಳ್ಕೊಳುತ್ತೆ? ಬೂದಿ, the ashes will be left. But here God is appearing in burning the bush. It is a tree. God is appearing there. It is the flames are there, but it is not burnt. There is no ash around it. ಸೊ ದೇವರು ಆ ಒಂದು ಗಿಡದ ಒಂದು ಪೊದೆಯಲ್ಲಿ ಒಂದು ಬೆಂಕಿಯ ಮುಖಾಂತರ ದೇವರು ತನ್ನ ಮೋಶೆಗೆ ಅವರು ತೋರಿಸ್ಕೊಳ್ಳೋದನ್ನ ನೋಡ್ತೇವೆ. ಆದ್ರೆ ಅದೇನಂದ್ರೆ ಅದು ಬೂದಿ ಆಗೋದಿಲ್ಲ, ಅದು ಸುಮ್ನೆ ಉರಿತಾ ಇದೆ, ಅದು ಹಾಗೇನೆ. ಆ ರೀತಿಯಾದ ಒಂದು ದರ್ಶನ ನೋಡ್ತೇವೆ. At that point Moses is looking at it and, array, what is this? The tree is burning but the ash is not there. So Moses is going closer and that's where God is talking to him. ಸೊ ಮೋಶೆ ಅನ್ಕೊಳ್ತಾರೆ, ಇದೇನು ಗಿಡ ಉರಿತಾ ಇದೆ, ಆದ್ರೆ ಯಾವ್ದೇ ರೀತಿಯಾದ ಪುಡಿ ಅದರಿಂದ ಒಂದು ಬೂದಿ ಉದುರುತ್ತಾ ಇಲ್ವಲ್ಲ ಅಂತ ಅದ್ರ ಸ್ವಲ್ಪ ಹತ್ರ ಹೋಗಿ ಮೋಶೆ ನೋಡ್ತಾನೆ. So and also God is revealing his name, that I am who I am. ದೇವರು ಆತನ ವಿಷಯವಾಗಿ, ದೇವರು ತನ್ನ ವಿಷಯವಾಗಿ ಮೋಶೆಗೆ ಹೇಳೋದಂದ್ರೆ, ನಾನು ನಾನೇ ಅಂತ ದೇವರು ಹೇಳ್ತಾರೆ. Little did Moses know that he was the one who is going to rescue Israelites from Egypt, be as a leader to lead the Israelites into the promised land. ಸೊ ಮೋಶೆಗೆ ಇವಾಗ ದೇವರು ಅವನೊಟ್ಟಿಗೆ ಮಾತನಾಡಿದ ಮೇಲೆ ಅರ್ಥ ಆಯ್ತೇನೆ ಅಂದ್ರೆ, ನಾನು ಇಸ್ರಾಯೇಲ್ ಜನರನ್ನ ನಾನು ಹೊರಗಡೆ ತಗೊಂಡ್ ಬರ್ಬೇಕು ಅಂತ ದೇವರು ನನ್ನ ಮೇಲೆ ಇಟ್ಟಿರುವ ಈ ಒಂದು ವಾಗ್ದಾನ ಅಂತ ಅವ್ರಿಗೆ ಅರ್ಥ ಆಗ್ತದೆ. Moses is going to Pharaoh. ಮತ್ತೆ ನಾವು ಮುಂದೆ ನೋಡುವಾಗ ವಾಕ್ಯದಲ್ಲಿ ಮೋಶೆ ಮತ್ತೆ ಎಲ್ಲಿಗೆ ಹೋಗ್ತಾನೆ? ಅವನು ಬೆಳೆದಿದ್ದ ಒಂದು ಮತ್ತೆ ಆ ರಾಜನ ಹತ್ರ ಅವನು ಹೋಗೋದನ್ನ ನಾವು ನೋಡ್ತೇವೆ. ಓಡಿ ಬಂದ ಜಾಗಕ್ಕೆ ಮತ್ತೆ ಹಿಂತಿರುಗೋದನ್ನ. Moses is going there and he is asking, or he is rebuking the Pharaoh to let the Israelites go, because God wants Israelites, his people, to worship him. ದೇವರು ಹೇಳಿದ ರೀತಿಯಲ್ಲಿ ಮೋಸೆ ತನ್ನ ಒಂದು ರಾಜನ ಹತ್ರಕ್ಕೆ ಹೋಗಿ ಹೇಳ್ತಾನೆ ಏನಂದ್ರೆ, ಈ ಇಸ್ರಾಯೇಲ್ ಜನರು, ನಿನ್ನ ದೇಶದಲ್ಲಿ ಇರುವ ಈ ಇಸ್ರಾಯೇಲ್ ಜನರು ದೇವರನ್ನ ಆರಾಧಿಸ್ಬೇಕು, ಹಾಗಾಗಿ ಅವರನ್ನ ಬಿಟ್ಬಿಡು, ಅವರನ್ನ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಮೋಶೆ ಅವನ ರಾಜನ ಹತ್ರ ಅವನು ವಿಜ್ಞಾಪನೆ ಮಾಡ್ಕೊಳ್ತಾನೆ. And Pharaoh is not easily convinced. His heart is hardened. He is refusing the people to let go. ಯಾಕೆಂದ್ರೆ ಅವರು ತುಂಬಾ ಅವನು ಕೆಲಸ ಉಪಯೋಗಿಸ್ಕೊಳ್ತಾ ಇದ್ನಲ್ಲ ರಾಜನ, ಅವ್ರಿಗೆ ಬೇಕಾದ ರೀತಿ ಅವರು ಕಷ್ಟಪಟ್ಟು ದುಡಿತಾ ಇದ್ರು ಆ ದೇಶಕ್ಕೋಸ್ಕರ. ಹಾಗಾಗಿ ಅವ್ನು ಎಷ್ಟೇ ಕೇಳ್ಕೊಂಡ್ರು ಕೂಡ ಅವನು ರಾಜನು ಆ ಜನರನ್ನ ಅವನು ಬಿಟ್ಕೊಡಕ್ಕೆ ತಯಾರಿರ್ಲಿಲ್ಲ. But the Lord, he proves himself that he is the God who called Moses, and to prove that he is a Lord, he is performing many signs and many wonders, and he is finally, Pharaoh's army is defeated when they cross the Red Sea, and finally they are getting out from Egypt. ಸೊ ಎಷ್ಟೋ ಸಾರಿ ಮೋಶೆ ಹೋಗಿ ತನ್ನ ರಾಜನಲ್ಲಿ ಕೇಳ್ಕೊಂಡ್ರು ಕೂಡ ಅವನು ಬಿಡೋ ಒಂದು ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ದೇವರು ಅನೇಕ ರೀತಿಯಾದ ಅದ್ಭುತಗಳಿಂದ, ಅನೇಕ ರೀತಿಯಾದ ವಿಚಿತ್ರ ಕಾರ್ಯಗಳ ಮುಖಾಂತರ ದೇವರು ಆತನ ಒಂದು ಚಿತ್ತವನ್ನ ನೆರವೇರಿಸಿ ತನ್ನ ಮಕ್ಕಳನ್ನ ಆ ದೇಶದಿಂದ ಹೊರಗಡೆ ಕರೆದುಕೊಂಡು ಹೋಗೋದನ್ನ ನಾವು ನೋಡ್ತೇವೆ. See, and then this is where the covenant with Moses is taking place. ಸೊ ಇದೇ ದೇವರು ಮಾಡಿರುವ ಒಂದು ಒಡಂಬಡಿಕೆ ಇಲ್ಲಿ ನಡೀತಾ ಇದೆ. And then we have to remember, Moses was a very weak person, because the Bible tells that he wasn't eloquent in his speech, meaning he wasn't sharp in his words, he wasn't confident enough, he was very timid person, but God used that type of person to bring the Israelites out of Egypt. ಸೊ ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ಮೋಶೆ ಒಬ್ಬ ದೊಡ್ಡ ನಾಯಕನಾಗಿಯೋ ಅಥವಾ ತುಂಬಾ ಧೈರ್ಯವಂತನಾಗೂ ಕೂಡ ಇರಲಿಲ್ಲ. ಅವನಿಗೆ ತುಂಬಾ ಭಯ ಇತ್ತು. ಯಾವ ರೀತಿ ನಾನು ರಾಜನ ಮುಂದೆ ಹೋಗಿ ಮಾತಾಡ್ಲಿ ಅಂತ ಅವನಿಗೆ ತುಂಬಾ ಭಯ ಇತ್ತು. ಅಷ್ಟು ಧೈರ್ಯ ಇರುವಂತ ವ್ಯಕ್ತಿ ಇರ್ಲಿಲ್ಲ. ಅಂತ ವ್ಯಕ್ತಿಯನ್ನ ದೇವರು ಈ ಜನರನ್ನ ಹೊರಗಡೆ ತರಲಿಕ್ಕೆ ದೇವರು ಉಪಯೋಗಿಸ್ಕೊಳ್ಳೋದನ್ನ ನೋಡ್ತೇವೆ. Okay, now Moses had a brother, his name was Aaron, and they are leading the Israelites, and now they are God asked them to gather before Mount Sinai. ಸೊ ಅದು ಮೋಸೆಯ ಒಬ್ಬ ಅಣ್ಣನಾದಂತ ಆರೋನನ್ನು ಕೂಡ ಅವನ ಜೊತೆ ಇರ್ತಾನೆ. ಅವರಿಬ್ರು ಕೂಡ ಒಂದ್ ಸ್ಥಳದಲ್ಲಿ ಅವರು ಬಂದು
ಇರುವುದನ್ನ ನಾವು ನೋಡ್ತೇವೆ. And then that is where God is speaking to Moses, and God is asking Moses to climb up the mountain. ಸೊ ಆ ಸಮಯದಲ್ಲಿ ದೇವರು ಮತ್ತೆ ಮೋಶೆಯ ಸಂಗಡ ಮಾತನಾಡಿ, ನೀನು ಬೆಟ್ಟದಲ್ಲಿ ಹತ್ತು ಬಾ, ನಿನ್ ಜೊತೆ ನಾನು ಮಾತಾಡಬೇಕು ಅಂತ ದೇವರು ಮೋಶೆಯ ಸಂಗಡ ಹೇಳ್ತಾರೆ. And God is talking to Moses in Exodus 19:5 and 6. We read that, now therefore if you obey my voice and keep my commandment, you shall be my treasured possession out of all people. ಸೊ ದೇವರ ವಾಕ್ಯ ಹೇಳುತ್ತದೆ 5ನೇ ಅಧ್ಯಾಯ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿದರೆ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ ಅಂತ ದೇವರು ಒಂದು ವಾಗ್ದಾನ ಮಾಡೋದನ್ನ. See, there is obligation which God requires us to fulfill as His covenant partakers. ಏಕೆಂದ್ರೆ ದೇವರ ಒಂದು ಒಡಂಬಡಿಕೆಯಲ್ಲಿ ಅವರೆಲ್ಲರೂ ಪಾತ್ರರಾಗೋದ್ರಿಂದ ದೇವರು ಈ ಒಂದು ವಿಷಯದ ಕುರಿತು ನೀವು ನನಗೆ ವಿಧೇಯರಾಗಿರ್ಬೇಕು ಅಂತ ದೇವರು And what is that? That is that if you obey my voice and keep my covenant. ಸೊ ನನ್ನ ಮಾತನ್ನು ನೀವು ಕೇಳಿ ನನ್ನ ವಾಕ್ಯವನ್ನ ನೀವು ವಿಧೇಯರಾಗಿ ಇರಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. So then what happens? The people agreed. The Israelites who are gathered on the mountain, they agree, okay, we will do, okay Lord, we will do whatever you say. ಆ ಸೀನಾಯಿ ಗುಡ್ಡದ ಹತ್ರ ಅವರೆಲ್ಲರೂ ಸೇರಿರ್ತಾರೆ. ಕರ್ಕೊಂಡು ಬಂದಿರ್ತಾನಲ್ಲ ಮೋಶೆ ಹೋಗಿ ಈಜಿಪ್ಟಿಗೆ, ಆ ಜನರು ಇಸ್ರಾಯೇಲರು ಅಂತ ನಾವು ಅವ್ರಿಗೆ ಹೇಳ್ತೇವೆ, ಅವರೆಲ್ಲರೂ ಸೇರಿ ಆ ಸ್ಥಳದಲ್ಲಿ ಇರುವಾಗ ಈ ಮಾತನ್ನ ದೇವರು ನನಗೆ ಹೇಳಿದ್ದಾರೆ ಅಂದ ತಕ್ಷಣ ಅಲ್ಲಿರೋ ಜನರೆಲ್ಲರೂ ಹೋಗಿ ದೇವ್ರು ಹೇಳಿರೋದ ಈ ಮಾತನ್ನ ನಾವೆಲ್ಲರೂ ವಿಧೇಯರಾಗಿರ್ತೀವಿ ಅಂತ ಆಗ ಮೋಶೆ ಹತ್ರ ಹೇಳ್ಕೊಳ್ತಾರೆ. And then after that, God is giving 10 commandments to Moses. That is very important part of this covenant. ಸೊ 10 ಆಜ್ಞೆಗಳನ್ನ ದೇವರು ತನ್ನ ಮಕ್ಕಳಿಗೆ ಕೊಡೋದನ್ನ ನಾವು ನೋಡ್ತೇವೆ. And it is also it is called as the law. ಅದು ಒಂದು ಬರೀ ಒಂದು ಆಜ್ಞೆಗಳಲ್ಲ, ಇದು ಒಂದು ರೂಲ್ಸ್, ಆ ರೀತಿಯಾಗಿ ಕೊಡಲ್ಪಟ್ಟ ಒಂದು ಆಜ್ಞೆ ಆಗಿರ್ತದೆ. And when we Exodus 20, we can read the commandments that God gives to Israelites through Moses. ನೀವು ಒಂದ್ ವೇಳೆ ಆಜ್ಞೆಗಳು ಏನು ಅಂತ ನೀವು ತಿಳ್ಕೊಳಕ್ ಇಷ್ಟಪಟ್ರೆ ವಿಮೋಚನೆ ಕಾಂಡ 20ನೇ ಅಧ್ಯಾಯವನ್ನು ಓದುವಾಗ ಗೊತ್ತಾಗುತ್ತೆ ಯಾವ ಆಜ್ಞೆಗಳನ್ನ ದೇವರು ತನ್ನ ಮಕ್ಕಳಿಗೆ ಕೊಟ್ಟರು ಅಂತ. See, God is giving these commandments so that people will obey Him. ಆ ಒಂದು ವಾಗ್ದಾನಗಳನ್ನ ಏನಕ್ಕೋಸ್ಕರ ದೇವ್ರು ಕೊಟ್ಟರು ಆಜ್ಞೆಗಳನ್ನ ಅಂದ್ರೆ ಅದನ್ನ ಅವರೆಲ್ಲರೂ ಅನುಸರಿಸಿ ಅದರ ಪ್ರಕಾರವಾಗಿ ಅವ್ರು ಜೀವಿಸ್ಬೇಕು ಅಂತ ದೇವ್ರ ಈ ಆಜ್ಞೆಗಳನ್ನ ಅವ್ರು ಕೊಡ್ತಾರೆ. And also God is giving these commandments to set apart, because previously we read that we are holy nation, we are a treasured possession of God, so that He wants to make a distinction, so that when God is giving these commandments, if we follow it, we will be set apart from others who follow pagan way of life. ಸೊ ಏನಕ್ಕೋಸ್ಕರ ಆಜ್ಞೆಗಳನ್ನ ದೇವರು ತನ್ನ ಮಕ್ಕಳಿಗೆ ಕೊಟ್ರು ಅಂದ್ರೆ ಅವರೆಲ್ಲರೂ ದೇವರಿಗೆ ಸ್ವಕೀಯ ಜನರಾಗಿರ್ತಾರೆ. ಅವ್ರಿಗೆ ಯಾಕಂದ್ರೆ ಅವರು ಸಪರೇಟ್, ಲೋಕದವರ ಹಾಗೆ ಇಲ್ಲ, ಇವರು ನನ್ನ ಮಕ್ಕಳು, ನಿಮ್ಮಿಂದ ಅನೇಕ ಕಾರ್ಯಗಳನ್ನ ನಾನು ಮಾಡ್ಲಿಕ್ಕಿದ್ದೇನೆ ಅಂತ ದೇವರು ತುಂಬಾ ಪ್ರೀತಿ ಪಟ್ಟ ಇಸ್ರಾಯೇಲ ಜನರಾಗಿರ್ತಾರೆ. ಹಾಗಾಗಿ ನೀವುಗಳು ವಿಧೇಯರಾಗಿ ಜೀವಿಸ್ಬೇಕು, ಈ ಒಂದು ಆಜ್ಞೆಗಳನ್ನ ನೀವು ಅನುಸರಿಸಿ ನಡೆಸಬೇಕು ಅಂತ ದೇವರು ಹೇಳಿರುವ ಒಂದು ಆಜ್ಞೆ ಆಗಿರುತ್ತದೆ. Finally, Moses sealing the covenant with the blood, with the sacrifice. ಸೊ ನಾವು ಆ ಒಂದು ಆಜ್ಞೆಗಳನ್ನ ದೇವರಿಂದ ಅವನು ತೆಗೆದುಕೊಂಡು ಅದನ್ನ ರಕ್ತದಿಂದ ಅದನ್ನ ಮುಚ್ಚುವುದನ್ನ ನಾವು ನೋಡ್ತೇವೆ. It was to ensure that we will follow. It was like a promise. It was like an agreement that Lord, we will follow this covenant. ಆ ಒಂದು ರಕ್ತದಿಂದ ಅದನ್ನ ಅವನು ಮುದ್ರೆ ಮಾಡೋದೇನಕ್ಕೆ ಅಂದ್ರೆ ಇದೊಂದು ಅಗ್ರಿಮೆಂಟ್. ಹೌದು, ನೀವು ಕೊಟ್ಟಿರೋ ಆಜ್ಞೆಗಳನ್ನ ನಾವು ಅನುಸರಿಸಿ ನಡೆಸ್ತೀವಿ ದೇವರೇ ಅಂತ ಅವನು ದೇವರಲ್ಲಿ ಒಪ್ಪಂದ ಮಾಡ್ಕೊಳ್ತಾನೆ. So what is the purpose of this covenant, God's covenant with Moses? What is the purpose? ಈ ಉದ್ದೇಶ ಏನು? ದೇವರು ಯಾಕೆ ಈ ಮೋಶೆಯ ಸಂಗಡ ಈ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡ್ರು? First, we can note it down if you want to. First, to set them apart, because God is calling them as a holy nation, as a treasured possession, as His very own people, as covenant partakers. So God wants them to be apart from other people who are around them, who live a life of pagan way. ಸೊ ಅವರನ್ನ ಒಂದು ವಿಶೇಷವಾದ ಒಂದು ಚಿತ್ತ ಆತನ ಜನರ ಮೇಲೆ ಇರೋದ್ರಿಂದ ಅವರನ್ನ ಬೇರ್ಪಡಿಸಲಾಗಿತ್ತು. ಅದಕ್ಕೋಸ್ಕರ ದೇವರು ಈ ಒಂದು ಒಡಂಬಡಿಕೆಯನ್ನು ಅವರಿಗೆ ಮಾಡ್ತಾರೆ. And then the purpose of this covenant is to show that humans are sinful, to reveal the sin of human. ಯಾಕೆಂದ್ರೆ ಈ ಒಂದು ಒಡಂಬಡಿಕೆ ದೇವರು ಈ ಒಡಂಬಡಿಕೆ ಏನು ಕೊಟ್ರು ಅಂದ್ರೆ ದೇವರು ಹೇಳ್ಬೇಕಾಗಿತ್ತು, ಮನುಷ್ಯರು ಪಾಪಿಗಳು, ಪಾಪದ ಒಂದು ಹೃದಯದಲ್ಲಿ ತುಂಬಿರುವ ಜನರಾಗಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಆಜ್ಞೆಗಳನ್ನ ಅವ್ರು ಕೊಡ್ಬೇಕು. You have to remember that the law couldn't save people. The law could not save people at all. The law doesn't have the authority to save people. ಯಾವುದೇ ರೀತಿಯಾದ ಒಂದು ರೂಲ್ಸ್ ಆಗ್ಲಿ, ಯಾವುದೇ ರೀತಿಯಾದ ಒಂದು ಆಜ್ಞೆಗಳನ್ನ ತಂದ್ರೂ ಕೂಡ ಅದು ಯಾವುದೇ ರೀತಿಯಾಗಿ ತನ್ನ ಜನರ ಪಾಪಗಳಿಂದ ಅವರನ್ನ ಕಾಪಾಡಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ.
it didn't have the authority to save people, but it revealed the sin to people. ಯಾಕೆಂದ್ರೆ ಯಾವುದೇ ರೀತಿಯಾಗಿ ಈ ಒಂದು ಆಜ್ಞೆಯ ಮುಖಾಂತರ ತನ್ನ ಪಾಪಗಳನ್ನ ಅವರು ಪರಿಹಾರ ಮಾಡ್ಕೊಳ್ಳಾಗ್ತಿರ್ಲಿಲ್ಲ, ಆದ್ರೆ ಪಾಪವೇನು ಅಂತ ಅದು ತೋರಿಸ್ಕೊಳ್ತಾ ಇತ್ತು ಅವ್ರಿಗೆ. When we read Romans verses chapter 3 verse ರೋಮನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ಓದುವಾಗ when we read we can read that for no human being will be justified in his sight by deeds prescribed by the law, for the law through the law comes the knowledge of sin. ಯಾಕೆಂದ್ರೆ ಯಾವುದೇ ಒಂದು ರೀತಿಯಾದ ಒಂದು ಒಳ್ಳೆಯದ್ರಿಂದ ನೀವು ಪಾಪ ಪರಿಹಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ದೇವರ ಮುಖಾಂತರ ಪಾಪ ಪರಿಹಾರವಾಗುತ್ತದೆ. So that means it required a sacrifice. ಯಾಕೆಂದ್ರೆ ಒಂದು ರೀತಿಯಾದ ಒಂದು ನೈವೇದ್ಯ ಬೇಕಾಗಿತ್ತು. They cannot save themselves by their own works. ಯಾಕೆಂದ್ರೆ ಒಳ್ಳೆ ಕಾರ್ಯಗಳ ಒಂದು ರೀತಿಯಲ್ಲಿ ಅವರ ಒಂದು ಪಾಪಗಳನ್ನ ಅವ್ರು ಕ್ಷಮಾಪಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ. And that is where it points out to the greater purpose of God's covenant being revealed in Christ. Jesus Christ, he comes to this world, he lives a sinless life, he lives a blameless life, he lives a righteous life, and then he dies on the cross so that we can be saved. ಯಾವ ಆಜ್ಞೆಗಳಾಗ್ಲಿ ಯಾವುದೇ ಒಳ್ಳೆತನವಾಗ್ಲಿ ಅವ್ರನ್ನ ಪಾಪ ಪರಿಹಾರದಿಂದ ಜನಗಳನ್ನ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಒಂದು ದೊಡ್ಡ ಒಂದು ಒಡಂಬಡಿಕೆ ನಮ್ಮ ಜೀವಿತದಲ್ಲಿ ನಡಿಬೇಕಾಗಿತ್ತು. ಅದೇನಂದ್ರೆ ಯೇಸು ಸ್ವಾಮಿ ಯಾವುದೇ ರೀತಿಯಾದ ಒಂದು ಪಾಪದ ಒಂದು ಇದರಲ್ಲಿ ಅವ್ರು ಹುಟ್ಟಿರ್ಲಿಲ್ಲ, ಯಾವುದೇ ರೀತಿಯಾದ ಒಂದು ತಪ್ಪನ್ನ ಈ ಲೋಕದಲ್ಲಿ ಮಾಡ್ಲಿಲ್ಲ, ಆದ್ರೂ ಕೂಡ ನಮ್ಮೆಲ್ಲರಿಗೋಸ್ಕರ ದೇವರು ಶಿಲುಬೆ ಮೇಲೆ ಸತ್ತು ನಮ್ಮ ಪಾಪಗಳನ್ನ ಪರಿಹಾರ ಮಾಡುದು. ನೋಡಿ, ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಆಜ್ಞೆಗಳು ನಮ್ಮನ್ನ ಪರಿಹಾರ ಮಾಡಕ್ ಆಗ್ಲಿಲ್ಲ, ಆದ್ರೆ ಯೇಸು ಸ್ವಾಮಿಯಿಂದ ಮಾತ್ರ ನಮ್ಮ ಪಾಪಗಳು ಪರಿಹಾರ ಆಯ್ತು. See, as Jesus shed his blood and redeemed us, now we are saved, not by our own works. That's what Bible says. We have faith not because of our righteousness or not because of our works, but it is because through grace alone. ಸೊ ಯೇಸು ಸ್ವಾಮಿಯ ಮುಖಾಂತರ ಮಾತ್ರ ನಮ್ಮೆಲ್ಲರಿಗೂ ಕೂಡ ಒಂದು ಪರಿಹಾರ ಆಗಿದೆ, ದೇವರಿಂದ ಮಾತ್ರ ನಮ್ಗೆ ಪಾಪ ಪರಿಹಾರ ಸಿಕ್ಕಿದೆ. ಯಾವುದೇ ರೀತಿಯಾದ ದೇವರ ವಾಕ್ಯದ ಪ್ರಕಾರವಾಗಿ ಆ ರೋಮನ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ, ಯಾವುದೇ ಒಳ್ಳೆತನದಿಂದ ನಾವು ದೇವರಿಂದ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಳ್ಳಕ್ ಆಗುದಿಲ್ಲ. Okay, and then finally we can see that Moses was the mediator. What do I mean? Moses was in between God and people, and he was serving them. See, Moses went up to the mountain, he spoke to God, and he came down and he spoke to the people. So Moses was the mediator. In the same way, in New Testament, when we centuries later, now Jesus Christ, he himself is the mediator of us and God. ಸೊ ಆ ಒಂದು ಸತ್ಯವೇದದ ಸಮಯದಲ್ಲಿ ಮೋಶೆ ಹೋಗ್ತಾ ಇದ್ದ ಒಂದು ಬೆಟ್ಟದ ಮೇಲೆ ದೇವ್ರು ಮಾತಾಡ್ಬೇಕಂತೆ ಅಂತ, ಆ ಮಾತನ್ನ ಕೇಳಿಸ್ಕೊಂಡು ಜನರಿಗೆ ಬಂದು ದೇವ್ರು ಈ ರೀತಿಯಾದ ಆಜ್ಞೆ ನಮಗೆ ಕೊಟ್ಟಿದ್ದಾರೆ, ಈ ರೀತಿ ಇರ್ಬೇಕು ಅಂತ ಅವನು ಬಂದು ಜನರ ಮತ್ತು ದೇವರ ಮಧ್ಯೆ ಅವನು ಮಧ್ಯಸ್ಥನಾಗಿರ್ತಾನೆ. ಆದ್ರೆ ಇಲ್ಲಿ ನಾವು ನೋಡೋದೇನಂದ್ರೆ ಯೇಸು ಸ್ವಾಮಿ ನಮ್ಗೆ ಯಾವುದೇ ರೀತಿ ಮಧ್ಯಸ್ಥಿಕೆ ಇಟ್ಟಿಲ್ಲ, ನಾವು ನೇರವಾಗಿ ದೇವ್ರ ಹತ್ರ ಹೋಗ್ಬೋದು, ದೇವ್ರ ಹತ್ರ ನಾವೆಲ್ಲವನ್ನ ಕೇಳ್ಕೋಬಹುದು. ಅದು ಯೇಸು ಸ್ವಾಮಿ ಕೊಟ್ಟಿರುವ ಒಂದು ಸ್ವತಂತ್ರ ನಮ್ಮ ಜೀವಿತದಲ್ಲಿ. Whenever people sinned, whenever people didn't keep the law, they had to sacrifice. ಸೊ ಆ ಕಾಲದಲ್ಲಿ ಏನಂದ್ರೆ ಏನಾದ್ರೂ ತಪ್ಪು ಮಾಡ್ತಾ ಇದ್ರು, ಏನಾದ್ರೂ ದೇವ್ರ ವಿರೋಧವಾಗಿ ಮಾಡ್ತಾ ಇದ್ರು, ಒಂದ್ ಪ್ರಾಣಿನ ಒಂದ್ ಪಕ್ಷಿನ ತಗೊಂಡಾಗ ಏನ್ ಮಾಡ್ತಿದ್ರು, ಬಲಿ ಕೊಟ್ಬಿಟ್ಟು ನನ್ ಪಾಪ ಎಲ್ಲ ಪರಿಹಾರ ಆಯ್ತು ಅಂತ ಅನ್ಕೊಡ್ತಾ ಇದ್ರು. But we are privileged because for our sins Christ died on the cross. ಆದ್ರೆ ನಾವೆಷ್ಟು ಉತ್ತಮರಂದ್ರೆ ದೇವರು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಒಂದು ತಪ್ಪುಗಳಿಗೋಸ್ಕರ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದಾರೆ. And that doesn't mean that we can live in sin. No. God Bible doesn't say that. ಹಾಗಾಗಿ ನಾವು ತಪ್ಪು ಮಾಡ್ಕೊಂಡೇ ಇರ್ಬೋದಾ, ದೇವ್ರು ನಮ್ಮನ್ನ ಕ್ಷಮಿಸ್ತಾರೆ ಅಂತ, ಆದ್ರೆ ದೇವರ ವಾಕ್ಯ ಹೇಳುತ್ತದೆ ನೀವು ತಪ್ಪಿನಿಂದ ನೀವು ದೂರ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. You see, at the very moment when Moses was receiving the 10 commandments, the people of Israelites, on the contrast, they worshipped idol. They made a calf out of golden items, and they worshipped that calf, golden calf, and then God was burning with anger. ದೇವರ ಒಂದು ಆಜ್ಞೆಗಳನ್ನ ಜನರಿಗೆ ಕೊಟ್ಟರು ಕೂಡ ಅವ್ರು ಏನ್ ಮಾಡಿದ್ರು ಗೊತ್ತಾ, ಇಸ್ರಾಯೇಲ್ ಜನರು ದೇವರಿಗೆ ಕೃತಜ್ಞತೆ ಆಗಿರ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ, ಅಂತ ಒಂದು ಕಷ್ಟಕರವಾದ ಜೀವಿತದಿಂದ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ, ಇವತ್ತು ನಾವು ಒಳ್ಳೆ ಸ್ಥಿತಿಲಿ ಇದ್ದೀವಿ ಅಂತ ಅವ್ರು ಇಲ್ಲ, ಆದ್ರೆ ಒಂದು ವಿಗ್ರಹನ ಮಾಡ್ಕೊಂಡ್ರು, ಒಂದು ಚಿನ್ನದ ಒಂದು ಕರುವನ್ನ ಅವ್ರು ಮಾಡ್ಕೊಂಡು ಅದನ್ನೇ ದೇವ್ರು ಅಂತ ಅವರು ದೇವರನ್ನ ಆರಾಧಿಸಿ ಸ್ಟಾರ್ಟ್ ಮಾಡಿದ್ರು. So what happens is God was burning with anger, but Moses acted as a mediator. I told you, between us and God, Moses prayed to God, and then God spared the Israelites. ಅಲ್ಲಿ ನಾವು ನೋಡ್ಬೋದು ಏನಂದ್ರೆ ಅವರು ಆತರ ವಿಗ್ರಹ ಮಾಡ್ಕೊಂಡು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರ್ತಾರೆ. ಆದ್ರೆ ಮೋಶೆ ಏನ್ ಮಾಡ್ತಿದ್ದಾನೆ ಅಂದ್ರೆ ಅವರ ಮಧ್ಯದಲ್ಲೂ ದೇವರ ಮಧ್ಯದಲ್ಲೂ ದೇವರೇ ಅವ್ರಿಗೋಸ್ಕರ ನಾನು ಕ್ಷಮಾಪಣೆ ಕೇಳ್ತೀನಿ ಅಂತ ಅವನು ಮಧ್ಯದಲ್ಲಿ ಇರ್ತಾನೆ.
conclude this, let me share you 4 points. ಸೊ ಇದನ್ನ ನಾನು ಮುಗಿಸ್ಲಿಕ್ಕಿದ್ದೇನೆ, ಹಾಗಾಗಿ ನಾನು 4 ವಿಷಯವನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. So what does this mean to us? The covenant with Moses. ಸೊ ಈ ಒಂದು ಮೋಶೆಯ ಒಂದು ಒಡಂಬಡಿಕೆ ನಮ್ಗೆ ಅದೇನು ಅರ್ಥವನ್ನ ತೋರಿಸ್ತದೆ, ಅದೇನು ನಮ್ಮ ಜೀವಿತದಲ್ಲಿ? The first thing is we are set apart. We are called to holiness. Holiness means set apart, distinct. ಸೊ ನಾವೆಲ್ಲರೂ ಒಂದು ಬೇರ್ಪಡಿಸಲಾಗಿರುವ ಒಂದು ಜನಾಂಗವಾಗಿದ್ದೇವೆ. And then second thing, we cannot earn salvation by our works, but through the grace of Jesus Christ. ಸೊ ನಾವು ಒಳ್ಳೆಯ ಕೆಲಸದ ಮುಖಾಂತರ ನಾವು ದೇವರಲ್ಲಿ ಒಂದು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಯೇಸು ಸ್ವಾಮಿಯ ಮುಖಾಂತರ ಮಾತ್ರ ನಾವು ರಕ್ಷಣೆ And then ಹೊಂದಲಿಕ್ಕೆ ಸಾಧ್ಯ. how are we earning this grace? Because Jesus is a mediator, and He is interceding us with the Father. That whenever we sin, whenever we fall short of God's standards, righteous standards, He pleads to the Father, and the Father shows mercy. ಸೊ ಯಾವ ರೀತಿ ಇಸ್ರಾಯೇಲ್ ಜನರಿಗೆ ಮೋಶೆ ಒಬ್ಬ ಮಧ್ಯಸ್ಥಿಕನಾಗಿ ಅವ್ರಿಗೋಸ್ಕರ ದೇವ್ರ ಹತ್ರ ಮಾತಾಡ್ತಾ ಇದ್ರು, ಆದ್ರೆ ಈಗ ಯೇಸು ಸ್ವಾಮಿ ನಮಗೆ ಮಧ್ಯಸ್ಥಿಕನಾಗಿ ನಮಗೋಸ್ಕರ ತನ್ನ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ವಿಜ್ಞಾಪನೆ ಮಾಡುತ್ತಾ, ನಮ್ಮ ಪಾಪಗಳಿಗೋಸ್ಕರ ಅಲ್ಲಿ ದೇವರು ನಮಗೋಸ್ಕರ ಪ್ರಾರ್ಥನೆ ಮಾಡೋದನ್ನ ನೋಡ್ತೇವೆ. Okay, so even as we end, let us ask ourselves that, am I trusting in the Lord? Am I having faith in Jesus? ಸೊ ನಮ್ಮನ್ನ ನಾವು ಯೋಚನೆ ಮಾಡ್ಕೊಳ್ಳೋಣ, ನಾವು ನಿಜವಾಗ್ಲೂ ದೇವರನ್ನ ನಾನು ನಂಬಿದ್ದೇನಾ, ದೇವರನ್ನ ನಾನು ಎಲ್ಲಾ ವಿಷಯಗಳು ದೇವರಲ್ಲಿ ನಾನು ಎಲ್ಲವನ್ನು ಹಾಕುತ್ತೇನೆ ಅಂತ ನಾವು ಯೋಚನೆ ಮಾಡಿ. Because this is the basis of it. Without faith, we are not having the privilege of partaking in the God's covenant. ಯಾಕೆಂದ್ರೆ ಇದೇ ನಮ್ಗೆ ಅಸ್ತಿವಾರ ಏನಂದ್ರೆ ದೇವರ ಮೇಲೆ ನಮ್ಗೆ ನಂಬಿಕೆ ಇಲ್ಲದೆ ದೇವರ ಜೊತೆಯಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. And then when we are part of this covenant, we are required to live as His people. We are required to live as being set apart. So let us ask this question: am I living as God wanted me to be? ಈ ಒಂದು ಒಡಂಬಡಿಕೆಯಲ್ಲಿ ನಾವು ಕೂಡ ಭಾಗಿಯಾಗಿರೋದ್ರಿಂದ ನಾನು ನಿಜವಾಗ್ಲೂ ದೇವರಿಗೆ ನಾನು ಸರಿಯಾಗಿ ಜೀವಿಸ್ತಾ ಇದ್ದೇನೆ, ದೇವರಿಗೋಸ್ಕರ ನಾನು ಸರಿಯಾಗಿದ್ದೇನೆ ಅಂತ ನಾವು ಯೋಚಿಸ್ಬೇಕು. So even as I try to live holy, so let us ask this third question: am I truly appreciating the grace of Christ? Because at times I fail, but am I taking it as granted? Am I taking it as something that is cheap? Because God's grace is never cheap. ದೇವರು ಕೊಟ್ಟಿರುವ ಒಂದು ಕೃಪೆಯನ್ನ ನಾನು ಸುಮ್ಮನೆ ಉಲ್ಲೇಖನವಾಗಿ ನಾನು ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಅಥವಾ ನಾನು ಅದಕ್ಕೆ ಕೃತಜ್ಞತೆ ಆಗಿದ್ದೇನೆ, ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ ಅಂತ ಅದ್ರ ಬಗ್ಗೆ ನಾವು ಯೋಚಿಸ್ತೀವ. May the Lord bless us. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ.